ಹಲೋ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ ನ ಡಿಜಿಟಲ್ ಕಂಟೆಂಟ್ಗೆ ಎಲ್ರಿಗೂ ಸ್ವಾಗತ. ನಾನು ಕಿಶೋರ್ ರೈ, ಕತ್ತಲೆ ಕಾಡು. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ನ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ನಮ್ಮ ಈ ತಂಡದ ಕೂರ್ಗ್ ಬಸ್ ಟೀಮ್ ಅನ್ನ ಸಪೋರ್ಟ್ ಮಾಡಬೇಕು ಅಂತ ಮನ್ಸಿದೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಕೂಡ ಆಗ್ಬಹುದು. ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಪುಣೆಯಲ್ಲಿ ಆದಂತಹ ಘಟನೆಯ ವಿಚಾರ ಗೊತ್ತಿದೆ ಎಲ್ರಿಗೂ. ಕೇತನ್ ಅಗರವಾಲ್ ದುರಂತ ಅಂತ್ಯ ಕಂಡಂತಹ ವಿಚಾರ. ಭಾವಿ ಪತ್ನಿಯಿಂದಲೇ ಷಡ್ಯಂತ್ರಕ್ಕೆ ಒಳಗಾಗಿ ಬೆಟ್ಟದ ಮೇಲೆ ಪ್ರಾಣ ತೆತ್ತ ಯುವಕನ ಕಥೆ ಎಲ್ರಿಗೂ ಗೊತ್ತಿದೆ. ಈಗ ತನಿಖೆ ಆಗ್ತಾ ಇದೆ. ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಕೆಯ ಪ್ರಿಯತಮನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ನಡೀತಾ ಇದೆ. ವಿಚಾರಣೆ ವೇಳೆ ದಿನದಿಂದ ದಿನಕ್ಕೆ, ನಾವು ಹಿಂದೆ ಕೂಡ ಕಂಟೆಂಟ್ ಅನ್ನು ಕೊಟ್ಟಿದ್ವಿ, ದಿನದಿಂದ ದಿನಕ್ಕೆ ಒಂದೊಂದೇ ಹೊಸ ಹೊಸ ವಿಚಾರಗಳು ತಿಳಿದು ಬರ್ತಾ ಇದೆ. ಆ ಸಾವಿನ ಹಿಂದಿನ, ಆ ಹತ್ಯೆಯ ಹಿಂದಿನ ಅಸಲಿಯತ್ತು, ಹಿಂದಿನ ತಯಾರಿ, ಷಡ್ಯಂತ್ರ, ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಎಲ್ಲವೂ ಬಯಲಾಗ್ತಾ ಇದೆ. ಕೋಟ್ಯಾಧೀಶ್ವರ ಉದ್ಯಮಿ, ಯುವ ಉದ್ಯಮಿ, 27 ವರ್ಷದ ಕೇತನ್ ಅಗರ್ವಾಲ್. ಈಕೆಗೆ 20 ವರ್ಷ. ಆ ವಯಸ್ಸಿನಲ್ಲಿ ತನ್ನ ಕಲ್ಪನೆಗೂ ಮೀರಿ ಆಲೋಚನೆಯನ್ನ, ಚಿಂತನೆಯನ್ನ ಹರಿಸಿ ಆತನನ್ನ ಹತ್ಯೆಗೀಡ ಮಾಡಿದಂತಹ ವಿಚಾರದ ಬಗ್ಗೆ ದೇಶಾದ್ಯಂತ ಆಕ್ರೋಶ, ಚರ್ಚೆ ಬೇರೆ ಬೇರೆ ಆಯಾಮದಲ್ಲಿ ನಡೀತಾ ಇದೆ. ಈಗಿನ ವಿಷಯ ಏನು ಅಂತ ಹೇಳಿದ್ರೆ, ಪೊಲೀಸರು ಈ ಡಿಜಿಟಲ್ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಇಬ್ಬರ ಫೋನ್ ಅನ್ನ ವಶಕ್ಕೆ ಪಡ್ಕೊಂಡು ಅದರ ಹಿನ್ನೆಲೆಯಲ್ಲಿ ಅವರು ಯಾರಿಗೆಲ್ಲ ಚಾಟ್ ಮಾಡಿದ್ರು, ಯಾರಿಗೆಲ್ಲ ಫೋನ್ ಕರೆ ಮಾಡ್ಕೊಂಡಿದ್ರು, ಆ ಸಂಭಾಷಣೆ ಏನೆಲ್ಲ ಆಗಿತ್ತು, ಅದೆಲ್ಲವನ್ನು ಕೂಡ ಪೊಲೀಸರು ತನಿಖೆ ನಡೆಸಿ ಆ ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಆಕೆ ಎಷ್ಟು ಮುಂದಕ್ಕೆ ಹೋಗಿ ತನ್ನ ಯೋಚನೆಯನ್ನ ಹರಿಸಿದ್ಲು ಅಂದ್ರೆ, ನಾವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಬಳಸ್ತೇವೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್, ಟೆಲಿಗ್ರಾಮ್ ಇತ್ಯಾದಿ ಇತ್ಯಾದಿ ಸುಮಾರು ಆಪ್ ಗಳು ಇದಾವೆ ನಮ್ಗೆ ಬಳಸೋದಕ್ಕಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ. ಏಕೆ ಅಲ್ಲೆಲ್ಲ ಬಳಸಿದ್ರೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸ್ನ್ಯಾಪ್ಚಾಟ್ ನಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ಲು, ತನ್ನ ಸ್ನೇಹಿತರ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ಲು ಅನ್ನೋದು ಬಹಿರಂಗ ಆಗ್ತಾ ಇದೆ. ಅದಕ್ಕೆ ಸಿಕ್ಕಿರುವಂತಹ ಸಾಕ್ಷಿ ಏನು ಅಂತ ಹೇಳಿದ್ರೆ, ಮೇ ತಿಂಗಳ ಕೊನೆಯ ವಾರದಲ್ಲೇನೋ ಈ ಆಕೆಯ ಸ್ನೇಹಿತೆ ಒಬ್ಳಿಗೆ ಮೆಸೇಜ್ ಮಾಡಿರ್ತಾಳಂತೆ. ಮೆಸೇಜ್ ಮಾಡಿ, ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳ್ತೇನೆ. ಈ ರಾಜಸ್ಥಾನದಲ್ಲಿ ಜೈಪುರ್ನಲ್ಲಿ ಕೋಟೆ ಅರಮನೆಯನ್ನ ಬುಕ್ ಮಾಡ್ಕೊಂಡಿದ್ರು ಮದುವೆ ಕಾರ್ಯಕ್ರಮಕ್ಕೆ. ಜೊತೆಗೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ 2 ಖಾಸಗಿ ವಿಮಾನಗಳನ್ನ ಬುಕ್ ಮಾಡ್ಕೊಂಡಿದ್ರು. ಸಂಬಂಧಿಕರು, ಆಪ್ತರಿಗೆಲ್ಲ ಅಲ್ಲಿಗೆ ತೆರಳೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆ ಕೂಡ ಆಗ್ತಾ ಇರುತ್ತೆ. ಜೊತೆಗೆ ಯಾರೆಲ್ಲ ಬರ್ತಾರೆ ಅವರನ್ನ ಸೇರಿಸ್ಕೊಂಡು ಒಂದಿಷ್ಟು ಸಂಖ್ಯೆ ಅಂತ ಬೇಕಾಗುತ್ತೆ. ಯಾರೆಲ್ಲ ಬರ್ತಾರೆ ಅವರಿಗೆ ಟಿಕೆಟ್ ಅನ್ನ ಬುಕ್ ಮಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಕೆಗೂ ಕೂಡ ಅವರ ಪೇರೆಂಟ್ಸ್ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಯಾರೆಲ್ಲ ಬರ್ತಾರೆ, ನಿನ್ನ ಫ್ರೆಂಡ್ಸ್ ಯಾರೆಲ್ಲ ಬರ್ತಾರೆ ಅವರ ಡೀಟೇಲ್ಸ್ ಕೂಡ ಅವ್ರಿಗೆ ಟಿಕೆಟ್ ಅನ್ನ ಬುಕ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಕೆ ಆ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಆ ವಿಷಯವಾಗಿ ಸ್ನ್ಯಾಪ್ಚಾಟ್ ನಲ್ಲಿ ಆಕೆಯ ಫ್ರೆಂಡಿಗೆ ಒಂದು ಮೆಸೇಜ್ ಅನ್ನ ಹಾಕ್ತಾಳೆ. ನಿನ್ನ ಆಧಾರ್ ಕಾರ್ಡ್ ಡೀಟೇಲ್ ಕಳ್ಸು ನನಗೆ, ಏನು ಮುಂದೆ ಮದುವೆ ನಡೆಯೋದಿಲ್ವೋ ಆ ನಡೆಯದ ಮದುವೆಗಾಗಿ ನಾನೊಂದು ಟಿಕೆಟ್ ಅನ್ನ ಬುಕ್ ಮಾಡ್ಬೇಕು ಅಂತ. ಅಂದ್ರೆ ಯಾವ ಮದುವೆ ಸಂಭವಿಸೋದಿಲ್ವೋ ಆ ಸಂಭವಿಸದೆ ಇರುವ ಮದುವೆಗಾಗಿ ನಾನು ಟಿಕೆಟ್ ಅನ್ನ ಬುಕ್ ಮಾಡ್ಬೇಕು ಅಂತ. ಆದ್ರೆ ಆ ಸಂದರ್ಭದಲ್ಲಿ ಆ ಸ್ನೇಹಿತೆಗೆ ಇದರ ಒಳ ಅರ್ಥ ಆಗಿಲ್ವೋ, ಆಕೆ ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವೋ ಏನು ಅಂತ ಗೊತ್ತಿಲ್ಲ. ಈ ಪೊಲೀಸರು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯ ಬಯಲಾಗಿದೆ. ಆಕೆ ಅದಕ್ಕೆ ರಿಪ್ಲೈ ಮಾಡ್ತಾಳೆ, ನಾನು ನಿನ್ಗೆ ವಾಟ್ಸ್ಆಪ್ ನಲ್ಲಿ ನನ್ನ ಆಧಾರ್ ಡಾಕ್ಯುಮೆಂಟ್ ಅನ್ನ ಕಳಿಸ್ತೇನೆ ಅನ್ನೋಂತ ವಿಷಯವನ್ನ ಅಲ್ಲಿ ಮರು ಉತ್ತರವನ್ನ ಕೊಟ್ಟಿರ್ತಾಳೆ. ಅದು ಆಕೆ ಯಾರು ಏನು ಅಂತ ಅನ್ನೋದು ಬಹಿರಂಗ ಆಗ್ಲಿಲ್ಲ. ಆದ್ರೆ ಈ ಯೋಚನೆ ಆವಾಗ್ಲೇ ಇತ್ತು, ಮೇ ತಿಂಗಳಲ್ಲೇ ಈ ಪ್ಲಾನ್ ಆಗಿತ್ತು ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಮುಂದೆ ಮದುವೆ ನಡೆಯೋದಿಲ್ಲ ಅನ್ನೋದನ್ನ ಈಕೆ ಫಿಕ್ಸ್ ಮಾಡ್ಕೊಂಡಿದ್ಲು. ನಡೆಯದ ಮದುವೆಗಾಗಿ ಟಿಕೆಟ್ ಬುಕ್ ಮಾಡ್ಬೇಕು ಅನ್ನೋಂತ ಆ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾಳಲ್ಲ, ಅಲ್ಲಿಂದಲೇ ಇವರ ಬಹುಶಃ ಅಲ್ಲಿ ಅಂತಲ್ಲ ಅದಕ್ಕಿಂತ ಹಿಂದಿನಿಂದಲೂ ಕೂಡ ಪ್ಲಾನ್ ಆಗಿರ್ಲಿಕ್ಕೆ ಸಾಧ್ಯತೆ ಉಂಟು. ಅದು ಒಂದು ಭಾಗ. ಆದ್ರೆ ಇದಾದ ನಂತರ ಇವರು ಈ ಸಿಯಾ ಹಾಗೆ ಸಿಯಾ ಗೋಯಲ್, ಚೇತನ್ ಚೌಧರಿ ಹಿಂದೆ ಒಮ್ಮೆ ವಿಚಾರ ಬಂದಿತ್ತು. ಇವರು ಆ ಕೋಟೆಗೆ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ರು. ಅಲ್ಲೂ ಕೂಡ ಕೆಲವು ಮೊದಲೇ ವಿಸಿಟ್ ಮಾಡಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅಂತ. ಅದರ ಜೊತೆಗೆ ಇನ್ನೊಂದು ಆತಂಕ ಹುಟ್ಟಿಸುವ ಜೊತೆಗೆ ಅಚ್ಚರಿಯ ವಿಚಾರ ಏನಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಇವರಿಬ್ರು ಸೇರ್ಕೊಂಡು ರಿಹರ್ಸಲ್ ಅನ್ನ ಮಾಡಿರ್ತಾರಂತೆ. ಪುಣೆಯ ಯಾವುದೋ ಒಂದು ಸಣ್ಣ ಕಾಡು ಪೊದೆ ಇರುವಂತಹ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಇವರು ರಿಹರ್ಸಲ್ ಮಾಡಿರ್ತಾರೆ. ಸಿಯಾ ಮತ್ತೆ ಚೇತನ್ ಹೋಗಿ ಹೇಗೆಲ್ಲ ಹೋಗ್ಬೇಕು, ಈತ ಹೇಗೆ ಜೊತೆಗೆ ಬರ್ಬೇಕು, ಎಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡಿರ್ಬೇಕು, ಅಲ್ಲಿ ಹೋಗಿ ಕೂತಂತ ಸಂದರ್ಭದಲ್ಲಿ ಈತ ಯಾವ ರೀತಿಯಲ್ಲಿ ತನ್ನ ಉಪಸ್ಥಿತಿ ಗೊತ್ತಿರದ ರೀತಿಯಲ್ಲಿ ಇರ್ಬೇಕು, ಅದರ ಜೊತೆಗೆ ಆ ಕೊನೆ ಕ್ಷಣದಲ್ಲಿ ಕ್ರೂಷಿಯಲ್ ಪಾಯಿಂಟ್ ಇದೆಯಲ್ಲ, ಆ ಸಂದರ್ಭದಲ್ಲಿ ಈತ ಹೇಗೆ ಅಲರ್ಟ್ ಆಗಿ ಕೆಲವೇ ಸೆಕೆಂಡ್ಗಳಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸ್ಬೇಕು ಅನ್ನೋದನ್ನ
ಪುಣೆಯ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಅಲ್ಲಿ ರಿಹರ್ಸಲ್ ಪೂರ್ವ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಸಾಕ್ಷ್ಯ ಸುಳುಹು ಏನು ಸಿಗದ ರೀತಿಯಲ್ಲಿ ನಮ್ಮ ಇಬ್ಬರ ಕಾರ್ಯ ನಡವಳಿ ಹೇಗಿರ್ಬೇಕು, ಆ ಕೆಲಸ ಮುಗಿಸುವಂತಹ ಪ್ರಕ್ರಿಯೆಗಳು ಹೇಗಿರ್ಬೇಕು, ಒಂದೇ ಒಂದು ಸುಳುಹು ಕೂಡ ಪೊಲೀಸರಿಗೆ ಸಿಗಬಾರ್ದು, ಸಾಕ್ಷ್ಯ ಸಿಗಬಾರ್ದು ಅಂತಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಅವಾಗ್ಲೇ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋಂತಹ ವಿಚಾರ ಕೂಡ ಈ ತನಿಖೆಯ ಹಂತದಲ್ಲಿ ಬಹಿರಂಗ ಆಗ್ತಾ ಇದೆ. ಗೊತ್ತಿಲ್ಲ ಇನ್ನೇನೇನು ವಿಚಾರಗಳು ಬರುತ್ತೆ ಅಂತ, ಇದ್ರ ಹಿಂದೆ ಯಾರ್ದೆಲ್ಲ ಸಹಕಾರ ಪಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಇವರಿಬ್ಬರೇ ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು, ಸೂತ್ರಧಾರಿಗಳು, ರೂವಾರಿಗಳು ಎಲ್ಲವೂ ಕೂಡ A to Z ಕೆಲಸವನ್ನ ಮಾಡಿ ಮುಗಿಸಿರೋದು ಈ ಇಬ್ರು. ಇವ್ರಿಗೆ ಬೇರೆ ಯಾರಾದ್ರೂ ಕೈ ಜೋಡಿಸಿದ್ದಾರ ಸಾಧ್ಯತೆ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಇಂಥ ವಿಚಾರದಲ್ಲಿ ಜೊತೆಗಿದ್ದವರು ಎಂತಹದ್ದೇ ಸ್ನೇಹಿತರಾದ್ರೂ ಕೂಡ ಇಂಥ ವಿಚಾರಕ್ಕೆ ಕೈ ಜೋಡಿಸೋದಿಲ್ಲ. ಈ ವಿಚಾರದಲ್ಲೂ ಕೂಡ ಆ ರೀತಿ ಆಗಿರುವಂತ ಸಾಧ್ಯತೆ ಇದೆ. ಆದ್ರೆ ಇವರ ಈ ಯೋಚನೆ, ಪೂರ್ವ ತಯಾರಿ ಎಲ್ಲ ನೋಡಿದಾಗ ಎಷ್ಟು ಖತರ್ನಾಕ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮದುವೆ ಬೇಡ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾಗಿ ಅದನ್ನ ತಿರಸ್ಕಾರ ಮಾಡುವಂತ ಅವಕಾಶ ಇತ್ತು, ಆದ್ರೆ ಅದನ್ನ ಮಾಡ್ಲಿಲ್ಲ. ಈತ ಸತ್ರೆ ನನಗೆ ಈತನ ಜೊತೆಗೆ, ಚೇತನ್ ಜೊತೆಗೆ ಮದುವೆ ಆಗೋದಕ್ಕೆ ಅವಕಾಶ ಇರುತ್ತೆ, ಈಗ ಅಲ್ಲದಿದ್ರು ಕೂಡ ಮುಂದಕ್ಕೆ ಒಂದಷ್ಟು ಅನುಕಂಪದ ಆಧಾರದಲ್ಲಿ ನಾನು ಈತನನ್ನ ಮದುವೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಇವರಿಬ್ರು ಪ್ಲಾನ್ ಮಾಡ್ಕೊಂಡು ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಇದನ್ನ ಒಪ್ಪೋದಕ್ಕೆ, ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ, ಒಳ್ಳೆ ವಿಚಾರ ಅಂತ ಹೇಳಿದ್ರೆ, ಮೊನ್ನೆ ಶುಕ್ರವಾರಕ್ಕೆ ಇವರ ನ್ಯಾಯಾಂಗ ಬಂಧನ ಅವಧಿ ಮುಗ್ದಿತ್ತು. ಮತ್ತೆ ಪೊಲೀಸರು ವಿಚಾರಣೆಗೆ ಬೇಕು ಅಂತ ಕೇಳಿದರೆ ಪುನಃ 14 ದಿನ ಇವರ ನ್ಯಾಯಾಂಗ ಬಂಧನ ಅವಧಿಯನ್ನ ನ್ಯಾಯಾಲಯ ವಿಸ್ತರಣೆ ಮಾಡಿದೆ. ಜೊತೆಗೆ ಆಕೆ ಮತ್ತು ಆತ ಘಟನೆ ನಡೆದ ದಿನ ಧರಿಸಿದಂತಹ ಡ್ರೆಸ್, ಪ್ಯಾಂಟ್, ಶರ್ಟ್ ಅಥವಾ ಬೇರೆ ಯಾವುದೇ ಉಡುಪುಗಳು ಯಾವ್ದೆಲ್ಲ ಧರಿಸ್ಕೊಂಡಿದ್ರು ಅವುಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಯಾಕಂತಂದ್ರೆ ಎಲ್ಲವನ್ನು ಸೀನ್ ರೀಕ್ರಿಯೇಟ್ ಮಾಡಿದ್ದಾರೆ. ಆ ಘಟನೆ ಆದ ಸನ್ನಿವೇಶವನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಅವರು ಬಂದಿದ್ದು, ಹೋಗಿದ್ದು, ಅಲ್ಲಿ ಹೇಗೆಲ್ಲ ನಡ್ಕೊಂಡ್ರು, ಜೊತೆಗೆ ಆ ಸಂದರ್ಭದ ಚಿತ್ರಣ ಹೇಗಿತ್ತು ಎಲ್ಲವನ್ನು ಕೂಡ ಪೊಲೀಸರು ರೀಕ್ರಿಯೇಟ್ ಮಾಡಿ ವಿತ್ ಡಾಕ್ಯುಮೆಂಟ್ ಅದನ್ನ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಇವರು ಧರಿಸಿದಂತಹ ಬಟ್ಟೆಗಳು, ಆ ದಿನ ಘಟನೆಗೆ ಕೃತ್ಯ ಎಸಗುವ ಸಂದರ್ಭದಲ್ಲಿದ್ದಂತಹ ಇವರ ಉಡುಪುಗಳೇನಿದ್ವು ಅವುಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡು ಲೋನಾವಾಲಾ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬಹಳ ಶೀಘ್ರಗತಿಯಲ್ಲಿ ಸಾಗ್ತಾ ಇದೆ ತನಿಖೆ. ಒಂದಷ್ಟು ಆಶಾಭಾವನೆ ಅದು ಉಳ್ಳವರು ಅನ್ನೋ ಕಾರಣಕ್ಕೆ ಆಗ್ತಾ ಇದೆಯಾ, ಪ್ರಭಾವಿಗಳು ಅನ್ನೋ ಕಾರಣಕ್ಕೆ ಆಗ್ತಾ ಇದೆಯಾ ಗೊತ್ತಿಲ್ಲ. ಬಟ್ ಏನೇ ಇರಲಿ, ಇಂಥದ್ದೊಂದು ಕುಕೃತ್ಯ, ದುಷ್ಕೃತ್ಯ, ನೀಚ ಕೃತ್ಯಕ್ಕೆ ತಕ್ಕ ಶಾಸ್ತಿ ಶೀಘ್ರಗತಿಯಲ್ಲಿ ಆಗ್ಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. ಮುಂದಕ್ಕೆ ನ್ಯಾಯಾಲಯದಲ್ಲೂ ಕೂಡ ಇದು ವಿಚಾರಣೆ, ವಾದ ಪ್ರತಿವಾದ ಎಲ್ಲ ನಡೆಯುತ್ತೆ. ಆದ್ರೆ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳ ಸಂಗ್ರಹ ಪೂರಕ ರೀತಿಯಲ್ಲಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಪೊಲೀಸರ ಶ್ರಮ ಕೂಡ ಇಲ್ಲಿ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗುತ್ತೆ. ಇನ್ನೊಂದು, ಇಷ್ಟೆಲ್ಲ ಒಳ್ಳೆ ವಿಚಾರ ಅಂತ ಹೇಳಿದ್ರೆ ಈ ತನಿಖೆ ವಿಚಾರದಲ್ಲಿ ಒಂದಷ್ಟು ಪಾಸಿಟಿವ್ ಆಗ್ತಾ ಇರುವ ಮಧ್ಯದಲ್ಲೇ ಆ ಕೇತನ ಕುಟುಂಬಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್. ಆಲ್ರೆಡಿ ಕುಟುಂಬದ ಒಬ್ಬ ಎಳೆಯ ಪ್ರಾಯದ ತರುಣನನ್ನ, ಮೊಮ್ಮಗನನ್ನ ಕಳ್ಕೊಂಡು ಆ ಮನೆಯವರು ನೋವಿನಲ್ಲಿದ್ರು. ಈ ಮಧ್ಯದಲ್ಲಿ ಆತನ ಅಜ್ಜ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಶಾಕಿಂಗ್ ಆ ಕುಟುಂಬಕ್ಕೆ. ಅದಂದ್ರೆ ಈ ದೇವಿದಯಾಳ್ ಅಗರ್ವಾಲ್ ಅಂತ, ಕೇತನ್ ಅಗರ್ವಾಲ್ ತಂದೆ ವಿಶಾಲ್ ಅಗರ್ವಾಲ್ ಇದ್ದಾರಲ್ಲ, ಅವರ ತಂದೆ ವಿಶಾಲ್ ಅಗರ್ವಾಲ್ ಅವರ ತಂದೆ ಕೇತನ್ನ ಅಜ್ಜ. ಅವರು ಮೊದಲೇ ಹುಷಾರಿರ್ಲಿಲ್ಲ ಅಂತೆ, ಹೊಟ್ಟೆಯಲ್ಲಿ ಗೆಡ್ಡೆ ಇತ್ತು, ಜೊತೆಗೆ ಬೇರೆ ಒಂದು ಪ್ರಮುಖ ಮಾರಕ ಕಾಯಿಲೆಯಿಂದ ಕೂಡ ಬಳಲ್ತಾ ಇದ್ರು. ಟ್ರೀಟ್ಮೆಂಟ್ ನಡೀತಾ ಇತ್ತು. ಯಾವಾಗ ಈ ಕೇತನ ವಿಚಾರ ಗೊತ್ತಾಗುತ್ತೆ ಅದಾದ ನಂತರದಲ್ಲಿ ಭಾವುಕರಾಗಿರ್ತಾರೆ. ಜೊತೆಗೆ ಮೊಮ್ಮಗನ್ನ ಕಳ್ಕೊಂಡಂತ ನೋವು ಅವರ ಕುಟುಂಬದವರಿಗೆ ಗೊತ್ತು. ಅದಾದ ನಂತರ ಅವರ ಆರೋಗ್ಯ ಸ್ಥಿತಿ ಕೂಡ ಬಿಗಡಾಯಿಸಿರುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. 2 ದಿನದ ಹಿಂದೆ ಮೃತಪಟ್ಟಿದ್ದಾರೆ. 71 ವರ್ಷ ವಯಸ್ಸಾಗಿತ್ತು ಅನ್ನುವಂಥದ್ದು. ಶನಿವಾರ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. ತಿಂಗಳ ಅಂತರದ ಒಳಗೆಯೇ 2 ರೀತಿಯಾದಂತಹ ಶಾಕಿಂಗ್ ನ್ಯೂಸ್, ಆಘಾತಕಾರಿ ಸುದ್ದಿ ಕೇತನ್ ಕುಟುಂಬಕ್ಕೆ ಬಂದಿದೆ. ಬಟ್ ನೋಡೋಣ, ಈಗ ತನಿಖೆ, ಪೊಲೀಸರ ವಿಚಾರಣೆ ವೇಳೆ ಅಂಶಗಳು ಹೊರ ಬರ್ತಾ ಇರೋದು, ತನಿಖೆ ಶೀಘ್ರಗತಿಯಲ್ಲಿ ನಡೀತಾ ಇರೋದು, ಸಾಕ್ಷ್ಯಗಳು, ಜೊತೆಗೆ ಅವರ ಕರಾಳ ಮುಖದ ಒಂದೊಂದೇ ಅಂಶಗಳು, ಬೇರೆ ಬೇರೆ ಅಂಶಗಳು ಬಯಲಾಗ್ತಾ ಇರೋದು ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಮೂಡಿಸಿದೆ. ಜೊತೆಗೆ ಜನಸಾಮಾನ್ಯರಲ್ಲೂ ಕೂಡ ವ್ಯವಸ್ಥೆಯ ಬಗ್ಗೆ ಆಶಾಭಾವನೆ ಮೂಡಿಸಿದೆ. ನಿಮ್ಗೆ ನಾನು ಅನಿಸಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಕಂಟೆಂಟ್ ಅನ್ನು ನೋಡಿದಕ್ಕಾಗಿ. ಮುಂದಿನ ಕಂಟೆಂಟ್ ನಲ್ಲಿ ಮತ್ತೆ ಸಿಗ್ತೇನೆ. ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.